ಇನ್ನು ಕಳೆದ ಕೆಲ ದಿನಗಳಿಂದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಕ್ರೋಚ್ ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರೋದು. ಆ ಪ್ರತಿಭಟನೆ ಈಗ ಹಿಂಸಾತ್ಮಕ ರೂಪಕ್ಕೆ ಒಂದು ತಾಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲೋ ಒಂದು ಕಡೆಗೆ ಆ ಪೊಲೀಸ್ ತನಿಖೆಯಿಂದ ಬಹಿರಂಗ ಇರುವಂಥ ಕೆಲವೊಂದಷ್ಟು ಆತಂಕಕಾರಿ ವಿಷಯಗಳ ಕುರಿತಾಗಿ ಮಾತಾಡ್ಲಿಕ್ಕೆ ಈಗ ನಮ್ಮ ಜೊತೆಗೆ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರು ಮಾತನಾಡಿಸುವಂಥ ಕೆಲಸ ಮಾಡಿದ್ರೆ ಸರಿಗೆ ಜಂತರ್ ಮಂತರಲ್ಲಿ ಒಂದು ಪ್ರತಿಭಟನೆಯನ್ನು ನಡೆದಿರುವಂಥದ್ದು ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ಸೊ ಆ ಪ್ರತಿಭಟನೆ ಈಗಾಗಲೇ ಹಿಂಸಾತ್ಮಕ ರೂಪಕ್ಕೆ ತಾಳಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಕೆಲವೊಂದಷ್ಟು ಆ್ಯಪ್ಗಳ ಮೂಲಕ ಅಂದರೆ ನವೀಕೃತ ಆ್ಯಪ್ಗಳ ಮೂಲಕ ಅಲ್ಲಿ ಮೆಸೇಜ್ಗಳು ಪಾಸ್ ಆಗ್ತದೆ. ಅದರಲ್ಲಿ ಆ ಇಂಟರ್ನೆಟ್ ಇರಲಿ ಅಥವಾ ನೆಟ್ವರ್ಕ್ ಇರಲಿ ಇಲ್ಲದೇ ಇರುವಂತಂದ್ರೆ ಈಗ ಬಿಟ್ ಚಾಟ್ ಮತ್ತು ಬ್ರಿಡ್ಜ್ಪೇ ಅನ್ನುವಂಥ ಆ್ಯಪ್ಗಳ ಮೂಲಕ ಸಂದೇಶಗಳೆಲ್ಲ ರವಾನೆ ಆಗ್ತಿದೆ. ಈ ಮೂಲಕ ವಿಧ್ವಂಸಕ ಕೃತ್ಯಗಳ ದೇಶದಲ್ಲಿ ನಡೆಯುವಂತಹ ಸಂಚು ಬಯಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು ಸರ್. ವಿದೇಶಿ ಮೂಲದ ವ್ಯಕ್ತಿಗಳಿಂದ ವಿದೇಶಿ ಹಣದಿಂದ ಆ ಹೋರಾಟದಲ್ಲಿ ಪಾಲ್ಗೊಂಡಂಥ ಯಾವುದೇ ನೀಟ್ ಅನ್ಯಾಯದ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ಈ ಹೋರಾಟ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ಕೃಪಾಪೋಷಿತ ಮಂಡಳಿಯಿಂದ ಹೋರಾಟ ಮಾಡಿದೆ. ಒಂದು ದಿವಸ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ತಾರೆ, ಎರಡನೇ ದಿವಸ ಕಾಂಗ್ರೆಸ್ನವರು. ಈ ಹೋರಾಟ ಸಂಪೂರ್ಣವಾಗಿ ರಾಜಕೀಯದಿಂದ ಕೂಡಿದ ಹೋರಾಟ. ಅಲ್ಲಿ ಯಾವುದೋ ಕಾರಣಕ್ಕೆ ಇಂಟರ್ನೆಟ್ ಸ್ಥಗಿತ ಆಗಿದೆ. ಆದರೆ ಅತ್ಯಾಧುನಿಕ ಆ್ಯಪ್ಗಳನ್ನು ಬಳಸಿ ಮೆಸೇಜ್ ಚಾಟಿಂಗು, ಏಕಕಾಲಕ್ಕೆ ದಂಗೆ ಆಡಬೇಕು, ಒಂದು ರೀತಿ ಬಾಂಗ್ಲಾ ನೇಪಾಳದ ದಂಗೆ ಆಗಬೇಕು, ಅರಾಜಕತೆ ಸೃಷ್ಟಿ ಆಗಬೇಕು, ಮೋದಿಯವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು. ಇದು ರಾಷ್ಟ್ರ ವಿರೋಧಿಗಳ ಷಡ್ಯಂತ್ರ ನಡೆಯಲ್ಲ. ನರೇಂದ್ರ ಮೋದಿಜಿಯವರು ಯಾವ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯಸಮ್ಮತವಾಗಿ ನೀಟ್ ಪರೀಕ್ಷೆಯನ್ನು ಮಾಡಿದ್ದಾರೆ ಮತ್ತು ತಕ್ಷಣ CBIಗೆ ವಹಿಸಿ ಅಂಥ ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಬಂಧಿಸಿದ ಮೇಲೂ ಈ ಹಿಂದೆ UPA ಸರ್ಕಾರ ಅವಧಿಯಲ್ಲಿ ಭಾಳಷ್ಟು ಬಾರಿ ಸೋರಿಕೆ ಆಗಿದ್ದು, ಅವತ್ತು ಯಾರೋ ರಾಜೀನಾಮೆ ಕೊಟ್ಟಿದ್ರ? ಧರ್ಮೇಂದ್ರ ರಾಜೀನಾಮೆ ತಲೆದಂಡ ಆದ ತಕ್ಷಣ ನೀಟ್ ಪರೀಕ್ಷೆಗೆ ನ್ಯಾಯ ಸಿಗುತ್ತೆ. ನೋಡಿ, ನೀಟ್ ಪರೀಕ್ಷೆ ನ್ಯಾಯ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ನ್ಯಾಯ ಆಗಿದೆ, ನರೇಂದ್ರ ಮೋದಿಜಿಯವರಿಗೆ ನೋವಿದೆ ಅಥವಾ ಸಚಿವರಿಗೂ ನೋವಿದೆ. ಅಲ್ಲಿ JP ನಡ್ಡರು ಮುಕ್ತ ಆಹ್ವಾನ ಮಾಡಿದ್ದಾರೆ ಮಾತುಕತೆ. ಇವರು ಮಾತುಕತೆಗೆ ಹೋಗಿ ಕೇಳಿಲ್ಲ, ಹಂಗೆ ದಂಗೆ ಹೇಳಬೇಕು, ಅರಾಜಕತೆ ಸೃಷ್ಟಿ ಆಗಬೇಕು, ಬಾಂಗ್ಲಾ ಮತ್ತು ನೇಪಾಳ ಮಾದರಿಯಲ್ಲಿ ದಂಗೆ ಆಗ್ಬೇಕಂತೇಳಿ ಇದೊಂದು ಎಡಪಂಥೀಯರು ಮತ್ತು ಈ ಕಾಂಗ್ರೆಸ್ ಸೇರಿ ಮಾಡಿದ ಷಡ್ಯಂತ್ರ. ಈ ಷಡ್ಯಂತ್ರ ಭಾಳ ನಡೆಯಲ್ಲ. ಈ ತನಿಖೆಯಿಂದ ಸತ್ಯ. ಈಗ ಪ್ರಮುಖವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಬಿಟ್ಟೀಗ ಶ್ರೀರಾಮ್, ಈಗ ಯಾವುದೇ ವಿದ್ಯಾರ್ಥಿಗಳು ಆ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ. ವಿದ್ಯಾರ್ಥಿಗಳು ಚಾಲೆಂಜ್ ತೆಗೆದು ಮತ್ತೆ ನೀಟ್ ಪರೀಕ್ಷೆ ಕೂತಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ನೀಟ್ ಪರೀಕ್ಷೆ ಆಗಿದೆ. ಸರ್ ಈಗ ಒಂದು ನಿಮಿಷ ಸರ್, ಇತ್ತೀಚೆಗೆ ಮೂಲ ಕಾರಣ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದೆ ಪ್ರತಿಭಟನೆ ಅಂತಂದ್ರೆ ಶ್ರೀರಾಮಚಂದ್ರ ಸೀತಾ ಮಾತೆ ಬಗ್ಗೆ ಒಂಥರ ಅವಹೇಳನಾಗಿ ಮಾತಾಡೋದು, ಭಾರತ ಮಾತೆ ಅಂತಂದಾಗ ತಂದೆ ಯಾರಂತ ಹುಡುಕುವಂಥ ಒಂದು ಪ್ರಶ್ನೆಗಳು ಎತ್ತೋದು, ಇದು ಆರ್ಟಿಕಲ್ 370ನ ರದ್ದುಪಡಿಸ್ಬೇಕು ಅನ್ನುವಂಥ ವಿಚಾರಗಳು ಕೂಡ ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು ಸರ್. ಈಗ ನೋಡಿ, ಹೋರಾಟ ನಾನು ಹೇಳಿದರೆ ವಿದ್ಯಾರ್ಥಿಗಳು ಹೋರಾಟ ಆದರೆ ಅವರು ಶಾಂತ ರೀತಿಯಿಂದ ಹೋರಾಟ ಮಾಡ್ತಾರೆ. ವಿದ್ಯಾರ್ಥಿಗಳು ಯಾವತ್ತು ಹಿಂಸಾಚಾರಕ್ಕೆ ಅವಕಾಶಗಳು ಅನ್ಯಾಯ ಆದರೂ ಹೋರಾಟ ಮಾಡಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋಕ್ಕಾಗಿದೆ. ಇಲ್ಲಿ ನಾನು ಹೇಳಿದೆ, ಪಟ್ಟಭದ್ರ ಶಕ್ತಿಗಳು, ರಾಷ್ಟ್ರ ವಿರೋಧಿಗಳು ಇದನ್ನು ಅರಾಜಕತೆ ಸೃಷ್ಟಿ ಮಾಡ್ಬೇಕಂತೇಳಿ ಅನಗತ್ಯವಾಗಿ ಆ ನೀಟ್ ಬಗ್ಗೆ ಬಿಟ್ಟು ಬೇರೆ ಬೇರೆ ಧರ್ಮ ಮತ್ತೊಂದು ಹೇಳ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಇದರಲ್ಲಿ ಪಾತ್ರ ಇದೆ. ಏನಿದಿಷ್ಟು ಮಾಜಿ ಸಚಿವರಾಗಿರುವಂಥ ಎಂ ಪಿ ರೇಣುಕಾಚಾರ್ಯ ಅವರ ಮಾತಾಗಿತ್ತು. ಒಟ್ಟಾರೆ ಏನು ಜಂತರ್ ಮಂತರಲ್ಲಿ ನಡೆಯುವಂಥ ಪ್ರತಿಭಟನೆ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಬಾಂಗ್ಲಾ ಮತ್ತು ನೇಪಾಳ ಮಾದರಿಯಲ್ಲಿ ದೇಶವನ್ನು ಅತಂತ್ರಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ಇದಕ್ಕೆ ಕಾಂಗ್ರೆಸ್ಸು ಮತ್ತು ಎಡಪಂಥೀಯರ ಕುಮ್ಮಕ್ಕು ಇದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಅವರ ಅರಾಜಕತೆ ಮಾಡಲು ಸಾಧ್ಯ ಆಗಲ್ಲ. ಮೋದಿ ಅಂತ ನಾಯಕ ಇರುವ ನಿಟ್ಟಿನಲ್ಲಿ ದೇಶದಲ್ಲಿ ಆ ರೀತಿ ಆಗಲ್ಲ ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.